ಆಲ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ನ್ಯೂ ವ್ಲಾಗ್. ಇವತ್ತು ತಾನೇ ಪೂಜೆ ಕಂಪ್ಲೀಟ್ ಮಾಡಿದೆ. ಫ್ರೈಡೇ ಇವತ್ತು, ಅದಕ್ಕೆ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿದೆ. ನಾನು ಪೂಜೆ ಕಂಪ್ಲೀಟ್ ಆಗೋಷ್ಟರಲ್ಲಿ ಒಂದು ಎಷ್ಟು ಟೈಮು ಗೊತ್ತಿಲ್ಲ, ಇದೆ ನೋಡೋಣ. ರಾವ್ ಕಾಲದಲ್ಲಿ ಮುಗಿಸ್ಬೇಕಾ? ಇನ್ನು 12 ಗಂಟೆಗೆ ಇನ್ನು 3 ನಿಮಿಷ ಇದೆ. ರಾವ್ ಕಾಲದಲ್ಲೇ ಮುಗಿಸ್ದೆ. ಫ್ರೈಡೇ ಹೊತ್ತು ರಾವ್ ಕಾಲದಲ್ಲೇ ಮುಗಿಸೋದು. ಪೂಜೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ನೋಡಿದ್ರಲ್ವ, ಯಾವ ಥರ ಮಾಡಿದೆ ಏನು ಅಂತ ಹೇಳ್ಬಿಟ್ಟು. ಪ್ರಸಾದ ಕೂಡ ಮಾಡಿದೆ ನೋಡಿದ್ರಲ್ವ, ಪೊಂಗಲ್ಲು. ಅದಕ್ಕೆ ರೆಸಿಪಿ ಏನು ನೋಡ್ತಿಲ್ಲ, ನಾನೇ ಓನಾಗಿ ಮಾಡಿದೆ. ಯೂಟ್ಯೂಬಲ್ಲಿ ಏನು ನೋಡಿದಿಲ್ಲ, ನನಗೆ ಹೆಂಗೆ ಮನಸ್ಸು ಬಂತಂದ್ರೆ ಹಂಗೆ ಮಾಡಿದೆ. ಕುಕ್ಕರಲ್ಲಿ ಇಕ್ಕಿದ್ರೆ ಇನ್ನೂ ಚೆನ್ನಾಗಾಗಿರೋದು. ಕುಕ್ಕರ್ ಚಿಕ್ಕ ಕುಕ್ಕರ್, ಅದೇನೋ ರಿಪೇರಿ ಆಗಿದೆ, ಅದು ವಿಸಿಲ್ ಬರ್ತಿಲ್ಲ. ಅದಕ್ಕೆ ದೊಡ್ಡ ಕುಕ್ಕರಲ್ಲಿ ಇಷ್ಟು ಪೊಂಗಲ್ ಇಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪಾತ್ರೆಯಲ್ಲಿ ಮಾಡಿದೆ. ಪೂಜೆ ಎಲ್ಲ ಕಂಪ್ಲೀಟ್ ಆಗಿದೆ. ನಾನೇನು ಮುಟ್ಟಿಲ್ಲ, ಗ್ರೀನ್ ಟೀಗಳು ಕುಡ್ದಿಲ್ಲ ಇವತ್ತು. ಮೋಕ್ಷಿತ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಟಿಫನ್ಗೆ ಬಂದು ನಾನು ಏನು ಮಾಡಿದ್ದೀನಿ, ಪೊಂಗಲ್, ಖಾರದ ಪೊಂಗಲ್ಲು ಚಟ್ನಿ ಮಾಡಿದ್ದೀನಿ ಟಿಫನ್ಗೆ. ಪ್ರಸಾದಕ್ಕೆ ಸ್ವೀಟ್ ಪೊಂಗಲ್ ಮಾಡಿದ್ದೀನಿ ನೋಡಿ. ಎಲ್ಲ ಪೊಂಗಲ್ಲು ಟೇಸ್ಟ್ ಮಾಡಬೇಕು, ಇವಾಗ ತಿನ್ನಬೇಕು. ಇವಾಗ ಮೋಕ್ಷಿತ ನಾನಿಬ್ಬರು ಸೇರಿ ತಿಂತೀವಿ. ಹಾಡಿಕ್ಕಿದ್ದೆ, ಒಂಥರ ಪೀಸಾಗಿದೆ. ಪೂಜೆ ಮಾಡಿದ್ರೆ ಒಂಥರ ನೆಮ್ಮದಿ. ಇವಾಗ ನಮ್ಮ ಮಮ್ಮಿಗೆ ಊಟ ಹಾಕಬೇಕು, ಅವಳು ಹಾಕ್ಬಿಟ್ಟು ನಾವು ತಿನ್ನಬೇಕು. ಯಾರಿಗೆಲ್ಲ ದೇವಸ್ಥಾನ ಸಿಗೋ ಥರ ಪೊಂಗಲ್ ಬೇಕು ಅಂದರೆ ಅವ್ರು ಈ ರೆಸಿಪಿನ ಕಂಪಲ್ಸರಿ ಟ್ರೈ ಮಾಡಿ. ಇವಾಗೆಲ್ಲ ಹಬ್ಬಗಳು ಬರ್ತಾಯಿದಲ್ವ, ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇದೇನಪ್ಪ ಅಂದರೆ ಹೆಸರುಬೇಳೆ ಮತ್ತು ಅಕ್ಕಿನ ತೊಳೆದು ನೆನೆಸಿಕೊಂಡಿದ್ದೀನಿ ಒಂದು ಅರ್ಧ ಗಂಟೆ. ಆಮೇಲೆ ಹಾಲು ನೀರು ಹಾಕ್ಕೊಂಡು ನಾವು ಬಾಯ್ಲ್ ಮಾಡ್ಕೊಬೇಕು ಚೆನ್ನಾಗಿ. ಎಷ್ಟು ಅಂದರೆ ಫುಲ್ಲು ಮೆತ್ತಗಾಗಬೇಕು. ಕುಕ್ಕರಲ್ಲಿ ಮಾಡ್ಕೊಬೋದು, ಬೇಕಂದರೆ ಪಾತ್ರೆಯಲ್ಲಿ ಮಾಡ್ಕೊಬೋದು, ನಮ್ಮ ಇಷ್ಟ. ನಾನು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ, ಯಾಕಂದರೆ ಚಿಕ್ಕ ಕುಕ್ಕರ್ ರಿಪೇರಿ ಆಗಿತ್ತು ಅಂತ ಹೇಳ್ಬಿಟ್ಟು. ದೊಡ್ಡ ಕುಕ್ಕರಲ್ಲಿ ಇಕ್ಕೋಕ್ಕಾಗಲ್ಲ, ನಾನು ತುಂಬ ಕಮ್ಮಿ ಮಾಡ್ತಿರೋದು. ಅದೆಲ್ಲ ಚೆನ್ನಾಗಿ ಬೆಂದ ಮೇಲೆ ಈ ಬೆಲ್ಲ ತೊಗೊಂಡಿದ್ದೀನಿ ಪೌಡರ್ದು, ಮತ್ತು ಇದು ಆರ್ಗಾನಿಕ್ ಬೆಲ್ಲ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಇದನ್ನು 2 ಗ್ಲಾಸ್, ಟೀ ಗ್ಲಾಸಲ್ಲಿ 2 ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ. ನನಗೆ ಐಡಿಯಾ ಇಲ್ಲ ಎಷ್ಟು ಸ್ವೀಟ್ ಸರಿ ಹೋಗುತ್ತೆ ಅಂತ. ಟೇಸ್ಟ್ ಕೂಡ ಮಾಡೋಂಗಿಲ್ವಲ್ಲ, ನಾನು ಏನೂ ಅಷ್ಟೊಂದು ಟೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಹಂಗೆ ಒಂದು ಕ್ಯಾಲ್ಕುಲೇಷನ್ ಮಾಡಿ ಹಾಕ್ಕೊತೀನಿ. ಆ ಥರನೇ 2 ಹಾಕ್ಕೊಂಡೆ. 2 ಹಾಕ್ಕೊಂಡು ಪಕ್ಕದಲ್ಲಿ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊತಾ ಇದ್ದೀನಿ. ನಮ್ಗೆ ಯಾವ್ದು ಬೇಕೋ ಅದು ಯೂಸ್ ಮಾಡ್ಕೊಬೋದು. ನನ್ನ ಹತ್ರ ಗೋಡಂಬಿ ಇಲ್ಲ, ಬಾದಾಮಿ ಮತ್ತು ಕಿಸ್ಮಿಸ್ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಪಕ್ಕದಲ್ಲಿ. ಆಮೇಲೆ ಹಂಗೆ ಸೈಡಲ್ಲಿ ಕೊಬ್ಬರಿ ತುರಿದು ಇಟ್ಕೊಬೇಕು. ಕೊಬ್ಬರಿ ಹಾಕ್ಕೊಂಡ್ರೆ ಇದರಲ್ಲಿ ಟೇಸ್ಟ್ ಚೆನ್ನಾಗಿ ಬರೋದು. ನಾವು ಇದು ನೋಡಿ ಈ ಥರ ಮೆತ್ತಗಾಗಬೇಕು. ತುಂಬ ಟೈಮ್ ತೊಗೊಳುತ್ತೆ ಪಾತ್ರೆ ಇಲ್ಲ ಅಂದರೆ ಬೇಯಿಸೋಕ್ಕೆ. ಮತ್ತು ಏಲಕ್ಕಿನೂ ಹಾಕ್ಕೊಬೇಕು. ಏಲಕ್ಕಿ ಹಾಕ್ಕೊಂಡು ಇಲ್ಲಿ ನೋಡಿ ಕೊಬ್ಬರಿ ತುರಿದು ಹಾಕ್ಕೊತೀನಿ. ಇದು ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ನಮಗೆ. ಇದು ಪೊಂಗಲ್ಗೆ ಕಂಪಲ್ಸರಿ ಟ್ರೈ ಮಾಡಿದ್ದೇನೆ. ಬೇಕಂದರೆ ಇದನ್ನು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿಬಿಟ್ಟು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಕೂಡ ನಮಗೆ ತುಂಬ ಟೇಸ್ಟ್ ಕೊಡುತ್ತೆ. ನಾನು ಆ ಥರ ಮಾಡೋಕ್ಕೆ ಹೋಗಿಲ್ಲ, ತುರಿದು ಇದರಲ್ಲೇ ಹಾಕ್ಕೊಂಬಿಟ್ಟೆ. ಯಾಕಂದ್ರೆ ನಂಗೆ ಕೊಬ್ಬರಿ ಫ್ಲೇವರ್ ಅಷ್ಟೊಂದು ಕಮ್ಮಿ ಇಷ್ಟ ಆಗೋದು, ಅದಕ್ಕೆ ಆ ಥರ ಮಾಡಿದೆ. ಇಲ್ಲಿ ನೋಡಿ ಈ ಥರ. ಮತ್ತು ನಾನು ಬಟರು ಮತ್ತು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೆ, ತುಪ್ಪ ಇರಲಿಲ್ಲ ಅದಕ್ಕೆ. ನೆಕ್ಸ್ಟ್ ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ನಾನು ರಾವ್ ಕಾಲದಲ್ಲೇ ಆಲ್ಮೋಸ್ಟ್ ಎಲ್ಲ ಪೂಜೆ ಮಾಡೋದು, ಅದಕ್ಕೆ ಇವಾಗೆ ಮಾಡ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ದೇವ್ರ ಸಾಮಾನು ಒಂದು ದಿನಕ್ಕೆ ಮುಂಚೆನೇ ನೈಟೇ ತೊಳೆದುಬಿಟ್ಟೆ. ಬೆಳಗ್ಗೆ ಎಲ್ಲ ಸೆಟ್ ಮಾಡಿ ಮಾಡ್ತಾಯಿದ್ದೀನಿ. ದೇವ್ರ ಸಾಮಾನು ತೊಳೆದು ಬೆಳಗ್ಗೆನೇ ಮಾಡಬೇಕಂದ್ರೆ ಮತ್ತು 12 ಗಂಟೆ ದಾಟೋಗ್ಬಿಡುತ್ತೆ. ಇಲ್ಲ ಅವತ್ತೇ ತೊಳಿಬೇಕಂತ ಇಟ್ಕೊಂಡ್ರೆ ನಾನು ಸಂಜೆ ಪೂಜೆ ಮಾಡ್ತೀನಿ, ಆ ಥರ ಇಟ್ಕೊತೀನಿ. ಮತ್ತು ಸೋಮವಾರದೊತ್ತು ಆ ಥರ ಇಟ್ಕೊತೀನಿ. ಇವಾಗ ದೇವ್ರ ಸಾಮಾನು ತೊಳೆಯೋ ಕಾರಣದಿಂದ ನಾನು ಗುರುವಾರ ತೊಳೆದುಕೊಂಡು ಶುಕ್ರವಾರ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಪೂಜೆ ಮುಗಿಸಿದ್ದೀನಿ. ಪ್ರಸಾದ ಪೊಂಗಲ್ ಇಕ್ಕೋಣ ಅಂತಲೇ ಮಾಡಿದ್ದೆ. ಫ್ರೂಟ್ಸು ಸ್ವಲ್ಪ ಇಟ್ಕೊಂಡು ಈ ಥರ ಮಾಡಿ ದೇವ್ರ ಹಾಡು ಬ್ಯಾಕ್ಗ್ರೌಂಡ್ ಹಾಕ್ಕೊಂಡು ಈ ಥರ ರಂಗೋಲಿ ಆಚೆ ಬಿಡಿಸಿದ್ದೆ. ಒಂದು ಹೂವು ಸೈಡ್ಗೆ ಹೋಗ್ಬಿಟ್ಟಿದೆ, ಬಾಗಿಲಿಂದ ಸೈಡಲ್ಲಿ ಇದ್ದಿದ್ದು. ಈ ಥರ ಗಿಡಗಳು ಇಕ್ಕೊಂಡು ಚೆನ್ನಾಗಿತ್ತು. ಇಲ್ಲಿ ನೋಡಿ ಪೊಂಗಲ್ಲು. ಮತ್ತು ನಾನು ಸ್ವಲ್ಪ ಬೈಯಕ್ಕೆ ಇಕ್ಕಿದೆ ದೇವ್ರಿಗೆ ಎತ್ಕೊಂಡು ಕೂಡ. ಆಫ್ ಮಾಡಿದೆ. ಹೆಸರು ಕಾಳು ಇನ್ನೂ ನುಣ್ಣಗೆ ಬೆಂದಿದ್ರೆ ಚೆನ್ನಾಗಿರ್ತೈತೇನೋ ಅಂತ ನಂಗೆ ಐಡಿಯಾ ಇಲ್ಲ. ತಿಂದರೆ ಗೊತ್ತಾಗುತ್ತೆ. ಅದಕ್ಕೆ ಕಾಳು ಬೆಂದಿದೆ, ಅದಕ್ಕೆ ಕಾಳು ಹಂಗೆ ಕಾಣ್ತಿದೆ. ಹಂಗಿದ್ರೆ ಚೆನ್ನಾಗಿರುತ್ತೆ ನೋಡಿ. ಆ ಥರ ಇದಕ್ಕೆ ನಾನು ಬೆಲ್ಲ ಪೌಡ್ರ್ ಯೂಸ್ ಮಾಡಿದೆ, ಮತ್ತು ಕೊಬ್ಬರಿ ಯೂಸ್ ಮಾಡಿದ್ದೀನಿ. ಡ್ರೈ ಫ್ರೂಟ್ಸ್ ಬೇರೆ ಏನು ಹಾಕೋಕ್ಕಾಗಿಲ್ಲ, ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಬಾದಾಮಿ ಕಿಸ್ಮಿಸ್ ಮಾತ್ರ ಹಾಕಿದ್ದೀನಿ ಅಷ್ಟೇ. ಅದು ಬಟರು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ತುಪ್ಪ ಇರಲಿಲ್ಲ, ಅದಕ್ಕೆ ತುಪ್ಪ ಥರನೇ ಸ್ಮೆಲ್ ಬರ್ತಾಯಿತ್ತು. ಬೆಣ್ಣೆ ಎಣ್ಣೆ 2 ಮಿಕ್ಸ್ ಮಾಡಿದ್ರೆ ಟೇಸ್ಟ್. ಮತ್ತು ಏಲಕ್ಕಿ ಕೂಡ ಹಾಕಿದ್ದೀನಿ, ಎಲ್ಲ ಹಾಕಿ ಮಾಡಿದ್ದೀನಿ. ಸಿಂಪಲ್ಲೇ. ಮತ್ತು ಇದು ಮೋಕ್ಷಿತ ತಿನ್ನಿಸ್ಬೇಕು, ಅವ್ಳ ಫೇವ್ರೇಟು. ಈ ಥರ ಸ್ವೀಟ್ ಏನಾದರೂ ಮಾಡಿದ್ರೆ ಪೊಂಗಲ್ಲು, ಕೇಸರಿಬಾತು, ಪಾಯಸ ಆ ಥರ ಎಲ್ಲ. ಸೀರಿಯಸ್ಲಿ
ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ನನಗೆ ಒಂಥರ ಖುಷಿ ಒಂಥರ ಆಗ್ತಿದೆ. ಸೂಪರ್ ಅಂದರೆ ಸೂಪರಾಗಿದೆ. ಹೆಂಗಿದೆ ಅಂದರೆ ಈ ದೇವಸ್ಥಾನದಲ್ಲಿ ಕೊಡ್ತಾರಲ್ವ ಸ್ವೀಟ್ ಪೊಂಗಲ್ ಪ್ರಸಾದ, ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಲ್ಲ, ಅಷ್ಟು ಸಕ್ಕತ್ತಾಗಿದೆ, ಇಷ್ಟು ಚೆನ್ನಾಗಿದೆಪ್ಪ. ನಾನು ಮೋಸಲ್ಲಿ ಮಾಡಿದ್ದೆ ಅನಿಸುತ್ತೆ, ಆದರೆ ಇಷ್ಟು ಟೇಸ್ಟಿಯಾಗಂತೂ ಫಸ್ಟ್ ಟೈಮ್. ಪಾತ್ರೆಯಲ್ಲಿ ಮಾಡಿದ್ರೆ ಹಿಂಗೆ ಬರುತ್ತೆ ಅನಿಸುತ್ತೆ, ಕುಕ್ಕರಲ್ಲಿ ಇಕ್ಕೋದಕ್ಕಿಂತ ಲೇಟ್ ಆಗುತ್ತೆ. ಏನಂದರೆ 1 hour ತೊಗೊಳುತ್ತೆ ಬೇಯಕ್ಕೆ. ಆದರೆ ಮತ್ತೆ ಈ ಥರ ಮಾಡಿದ್ರೆ ಬರುತ್ತಲ್ಲ ಗೊತ್ತಿಲ್ಲ. ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಕೊಡ್ತಾರಲ್ಲ, ಓಂ ಶಕ್ತಿ ದೇವಸ್ಥಾನ, ಆ ಥರ ಇದೆ ಇದು. ಎಷ್ಟು ಚೆನ್ನಾಗಿ ಬಂದಿದೆ ಅಪ್ಪ. ಸಾಕೋದೆ. ಇವಾಗ ಮೋಕ್ಷಿತಕ್ಕೆ ತಿನ್ನಿಸ್ತೀನಿ. ನೋಡಿದ್ರ ನಾನು ತುಂಬಾ ದಿವಸದಿಂದ ಅನ್ಕೊಂತ ಇದ್ದೀನಿ ಸ್ಯಾರೀಸ್ ಆರ್ಗನೈಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇದು ತಗೊಂಡಂತೂ ನಾನು ನಿಜವಾಗ್ಲೂ 3 ತಿಂಗಳಾಗಿರುತ್ತೆ. ಸಮ್ಮರ್ ಹಾಲಿಡೇಸ್ ಅಲ್ಲಿ ತಗೊಂಡಿದ್ದು. ಅವಾಗ ಮಾಡಿದ್ದು ಆದ್ರೂ ವಿಡಿಯೋ ಮಾಡ್ಕೊಟ್ಟಿರೋ ನನಗೆ. ಇವಾಗ ನಾನು ಸ್ಟ್ಯಾಂಡ್ ಇಟ್ಟು ನಾನೇ ಮಾಡ್ಕೊಬೇಕು, ಸ್ವಲ್ಪ ಕಷ್ಟವಾಗಿದೆ ಹೇಳ್ಬೇಕಂದ್ರೆ. ಇವಾಗ ಇದರಲ್ಲಿ ಎಷ್ಟು ಪೀಸ್ ಬಂದಿದೆ ಅಂದರೆ 1 2 3 4 5 6 ಬಂದಿರೋದು. ಇದು ಇನ್ನೊಂದು ಬೆಡ್ಶೀಟ್ಸ್ ಹಾಕಿಕ್ಕಿದ್ದೀನಿ. ಇದರಲ್ಲಿ ನಾನು ಸ್ಯಾರೀಸ್ ಇವಾಗ ಆರ್ಗನೈಸ್ ಮಾಡ್ಬೇಕು. ಯಾಕಂದರೆ ಹಬ್ಬ ಬರ್ತಿದೆ ಅಲ್ವಾ, ಇನ್ನು 13 ದಿನ ಇದೆ. ಅಷ್ಟರಲ್ಲಿ ನಾನು ಸ್ಯಾರೀಸ್ ಆರ್ಗನೈಸ್ ಮಾಡ್ಕೊಬೇಕು. ಜಾಗ ಇಲ್ಲ, ಜಾಸ್ತಿ ಸ್ಯಾರೀಸ್ ಇದೆ. ಅದರಲ್ಲಿ ಮೆಮೊರೀಸ್ ಕೂಡ ತುಂಬ ಇದೆ. ಕೊಟ್ಬಿಡೋಣ. ನಾನು ಜಾಸ್ತಿ ಯೂಸ್ ಮಾಡೋ, ಯಾಕಂದರೆ ಬ್ಲೌಸಸ್ ಆಗಲ್ಲ ನನಗೆ. ಅವಾಗ ಚಿಕ್ಕ ವಯಸ್ಸಲ್ಲೆಲ್ಲ ಹೊಲ್ಸಿರೋದು, ಸಣ್ಣ ಇದ್ದೆ ಅಲ್ವಾ ಅವಾಗ ಹೊಲ್ಸಿರೋದು. ಇವಾಗ ಆಗಲ್ಲ ನನಗೆ ಆ ಬ್ಲೌಸ್ಗಳೆಲ್ಲನೂ. ಕೊಟ್ಬೇಡ ಅಂದರೆ ನಂಗೆ ಮನಸ್ಸಿಲ್ಲ ಕೊಡೋಕ್ಕೆ. ಹಾಕ್ಕೊಡೋಕ್ಕೂ ಬ್ಲೌಸ್ ಆಗಲ್ಲ. ಮತ್ತು ನಾನು ಡೈಲಿ ಜಾಸ್ತಿ ಸ್ಯಾರೀಸ್ ವೇರ್ ಮಾಡಲ್ಲ, ಕಮ್ಮಿನೇ ಮಾಡೋದು. ಅದಕ್ಕೆ ಇದೆಲ್ಲ ಆರ್ಗನೈಸ್ ಮಾಡಿ ಇಟ್ಕೋಣ ಅಂತ ಹೇಳ್ಬಿಟ್ಟು ಆಮೇಲೆ ಮೆಮರೀಸ್ ಕೂಡ ತುಂಬ ಇದೆ ಇದರಲ್ಲಿ ಅಂತ ಹೇಳ್ಬಿಟ್ಟು. ಇನ್ನು ಹಬ್ಬಕ್ಕೆ ಇವಾಗ ಎಲ್ಲ ಕ್ಲೀನ್ ಮಾಡ್ತಾ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಇದು ನನ್ನ ಸ್ಯಾರೀಸ್ ಸೆಕ್ಷನ್, ಇದು ಬಂದು ನನ್ನ ಕುರ್ತಿ ಸೆಕ್ಷನ್, ಇದು ಬಂದು ಇದರಲ್ಲಿ ಸುಬ್ಬುದು ಮೋಕ್ಷಿತದು ಅಂತೆಲ್ಲ ಐತಲ್ಲ ಆಟ ಐತೆ. ನಮ್ಮ ಮನೇಲಿ ಬಟ್ಟೆಗೆ ಜಾಸ್ತಿ. ಇವಾಗ ತೆಗೆನ ನಾನು ಬ್ಯಾಗಲ್ಲಿ ಹಾಕಿದ್ದೀನಿ. ಟಕ್ಕಂತ ಎಲ್ಲಾದರೂ ಆಚೆ ಹೋಗ್ಬೇಕಾದ್ರೆ ಹಂಗೆ ಟಕ್ಕಂತ ಹಾಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು. ಇದನ್ನ ನೋಡಿದ್ರೆ ನೀವು ಭಯ ಆಗ್ತೀರಾ, ಹಿಂಗೆ ಗಜ ಬಜ ಅಂತಿದೆ. ಇರಿ ನಿಮಗೆ ಇವಾಗ ನೋಡಿಸಿ ಮುಂದೆ ಲುಕ್ ಕೊಡ್ತೀನಿ ಹೇಳ್ಬಿಟ್ಟು. ನೋಡಿ ಈ ಥರ ನಾನು ಸೆಕ್ಷನ್ಸ್ ಮಾಡಿದ್ದೆ. ಇದು ಕೆಳಗಡೆ ಬ್ಲೌಸಸ್ದು ಸೆಕ್ಷನ್ನು, ಬ್ಲೌಸಸ್ಸು ಮತ್ತು ಪೆಟಿಕೋಟು ಲಂಗಾಗಳು, ಮತ್ತು ಇಲ್ಲಿ ನನ್ನ ರೇಷ್ಮೆ ಸೀರೆಗಳು ಮತ್ತು ಸಾಫ್ಟ್ ಸ್ಯಾರೀಸು, ಇಲ್ಲ ಸ್ವಲ್ಪ ಗ್ರ್ಯಾಂಡ್ ಸ್ಯಾರೀಸ್ ಇಡೋಣ ಸೆಕ್ಷನ್ ಮಾಡಿದ್ದು. ಎಲ್ಲ ಗಜಿ ಬಿಜಿ ಹೋಗಿದೆ. ಇದನ್ನೆಲ್ಲ ಇವಾಗ ತೆಗಿಬೇಕು ಆಚೆಗೆ. ಮಲ್ಕೊಂಡಿದ್ದಾಳೆ. ಇಲ್ಲಿ ನಾನೆಲ್ಲ ಇವಾಗ ಸೆಟಪ್ ಮಾಡಬೇಕೆಲ್ಲ ತೆಗಿಯೋಣ ಬನ್ನಿ ಆಚೆಗೆ. ಇವಾಗೆಲ್ಲ ಸೆಟ್ ಮಾಡೋಕ್ಕೆ ಬೇಕನ್ಸುತ್ತೆ. 1 2 hours ಆದರೂ. ನೋಡಿ ಈ ಸ್ಯಾರಿ ಇದನ್ನ ಯಾವಾಗ ಉಟ್ಕೊಂಡಿದ್ದೆ, ಲಿಖಿತ ಮದುವೆಗೆ ಉಟ್ಕೊಂಡಿದ್ದೆ. ಮತ್ತೆ ನೆಕ್ಸ್ಟ್ ಸೆಕೆಂಡ್ ಟೈಮ್ ಯಾವಾಗ ಉಟ್ಕೊಂಡು ನೆನಪಿಲ್ಲ ನನಗೆ, ನಿಜವಾಗ್ಲೂ ನೆನಪಿಲ್ಲ. ಇದು ಮೊನ್ನೆ ಉಟ್ಕೊಂಡಿದ್ದೆ ಅನ್ಸುತ್ತೆ, ಅದು ಗಂಗಮ್ಮ ಪೂಜೆಗೆ. ಇದು ನಾನು 2 times ಉಟ್ಕೊಂಡಿದ್ದೀನಿ. ಇದು ಬಂದು ನಮ್ಮ ಅಮ್ಮ ಅವರ ಪೂಜೆಗೆ ಮಾಡ್ತಾರಲ್ವ, ಅದು ಏನಪ್ಪ ತಿಥಿ ಅಲ್ಲ, ಇದು ಪಿತೃಪಕ್ಷಗಳು ಅಂತಾರೆ, ಅದು ಅವಾಗ ಮಾಡಿದಾಗ ನಮ್ಮ ಮಮ್ಮಿಗೆ ಇಟ್ಟಿದ್ದಿದ್ದು ಸ್ಯಾರಿ ಇದು. ಮತ್ತೆ ಇನ್ನು ತುಂಬ ಅಂದರೆ ತುಂಬ ಸ್ಯಾರೀಸ್ ಇದೆ. ಇದನ್ನೆಲ್ಲ ಈ ಸೈಡ್ಗೆ ಇಟ್ಕೋಣ, ಹಿಂಗೆ ಇಟ್ಟು ಹಿಂಗೆ ಇಡೋಣ. ಮರ್ಚಿದಂಗೆ ಇಡ್ತೀನಿ, ಇಲ್ಲಾಂದರೆ ಮತ್ತೆ ಮರ್ಚ್ಕೊಂಡು ತುಂಬ ಕಷ್ಟ ಆಗುತ್ತೆ. ಇದು ಬಂದು ಇತ್ತು ಬ್ಲೌಸು. ತುಂಬ ಸ್ಯಾರೀಸ್ ಇದೆ. ಇದು ಬಂದು ನಾನು ಬ್ಲೂ ಕಲರ್ ಇಲ್ಲ, ನನ್ನ ರಾಯಲ್ ಬ್ಲೂ ಕಲರ್ ಸ್ಯಾರಿ ಅಂತ ಹೇಳ್ಬಿಟ್ಟು ತುಂಬ ಕಮ್ಮಿ ರೇಟ್. ಇದು ಒಂದು 250 ಆಯ್ತು ಅನ್ಸುತ್ತೆ, 250 rupees ಅಷ್ಟೇ ಸ್ಯಾರಿ. ಸರಿ ಒಂದ್ಸರಿ ಟ್ರೈ ಮಾಡೋಣ, ಸಾಫ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ಇದು ಅದಕ್ಕೆ ಬ್ಲೌಸ್. ಇದನ್ನ ಬೇರೆದಕ್ಕೆ ಕೂಡ ಯೂಸ್ ಮಾಡ್ಬೋದು ಸ್ಯಾರೀಸ್ಗೆ. ಇದನ್ನ ಈ ಬ್ಲೌಸ್ ಹೊಲ್ಸಾಗಿ ನಾನು ಒಂದ್ಸರಿನೂ ವೇರ್ ಮಾಡಿಲ್ಲ. ಬ್ಲ್ಯಾಕ್ ಟಾಪ್ಗೆ ಅದು ವೇರ್ ಮಾಡಿ. ಇದೊಂದು ಸ್ಯಾರಿ ಎಲ್ಲ ಕಿತ್ತಾಕ್ತಾ ಇದ್ದೀನಿ ನಾನು. ನೀಟಾಗಿ ಹಂಗೆ ಇಡೋಣ, ಮರ್ಚಿರೋದು ಮರ್ಚಿದಂಗೆ ಇಡ್ತೀನಿ.
ನಾನು ಇದರಲ್ಲಿ ಸಪ್ರೇಟೇಷನ್ ಮಾಡೋಣ ಅನ್ಕೊತೀನಿ. ಒಂದ್ರಲ್ಲಿ ಸಾಫ್ಟ್ ಸ್ಯಾರೀಸು, ಒಂದರಲ್ಲಿ ರೇಷ್ಮೆ ಸ್ಯಾರೀಸ್ ಥರ, ಇನ್ನೊಂದರಲ್ಲಿ ವರ್ಕ್ ಸ್ಯಾರೀಸ್ ಆ ಥರ ಹೇಳೋಣ ಅನ್ಕೊಂತೀನಿ. ಇದಂತೂ ಇದ್ರ ಮೆಮೊರಿ ಕೂಡ ಇದಕ್ಕೂ ಇತ್ತೆ. ಏನಪ್ಪ ಅಂದರೆ ಇದು ನನ್ನ ಮದುವೆಗೆ ಮುಂಚೆ ನಮ್ಮ ಡ್ಯಾಡಿ ಇಸ್ಕೊಟ್ಟಿರೋದು. ಇದು ಸ್ವಲ್ಪ ಕಾಸ್ಟ್ಲಿ ಸ್ಯಾರಿನೇ, ಅವಾಗ ಆ ಕಾಲಕ್ಕೆ ಇದು ಕಾಸ್ಟ್ಲಿ. ಒಂದು 2,500 3,000 ಇರುತ್ತೆ. ಇದನ್ನ ನಾನು ಏನಾದರೂ ಡಿಸೈನ್ ಮಾಡೋಣ ಅನ್ಕೊತೀನಿ, ಯಾಕಂದರೆ ಇದು ಉಡಲ್ಲ ನಾನು, ಇದು ಉಡೋ ಚಾನ್ಸ್ ಅಂತೂ ಇವಾಗ ಸದ್ಯಕ್ಕಿಲ್ಲ. ಇದನ್ನ ಏನಾದರೂ ಮಾಡೋಣ ಅಂತಿದ್ದೀನಿ, ನಂಗೆ ಐಡಿಯಾ ಇಲ್ಲ ಹೇಳ್ಬೇಕಂದ್ರೆ. ನೋಡಬೇಕು ಇದನ್ನ ಏನು ಮಾಡ್ಬೋದು ಅಂತ. ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ಇದನ್ನೊಂದು 2-3 ಸರಿ ಉಟ್ಟಿರ್ಬೋದು, 2 ಸರಿ 3 ಸರಿ ಮದುವೆಗೆಲ್ಲ ಉಟ್ಕೊಂಡಿದ್ದೀನಿ. ಇದರಲ್ಲಿ ನಾನು ಫ್ರಾಕ್ ಥರನೂ ಆ ಥರ ಮಾಡ್ಬೋದು, ನೋಡಬೇಕು. ಐ ಡೋಂಟ್ ಹ್ಯಾವ್ ಐಡಿಯಾ ಎನಿ. ನೋಡಿ ಈ ಥರ ಫ್ರಾಕ್ ಏನಾದರೂ ಮಾಡ್ಬೋದು, ನೋಡಬೇಕು. ಇದು ಸರಿಯೋ ಗೊತ್ತಾ ಫ್ರಾಕ್ಗೆ ಐಡಿಯಾ ಇಲ್ಲ ನನಗೆ. ಮೇಲೆ ನೆಟ್ ಬಂದಿದೆ. ಇದೊಂದು ನಂಗೆ ತುಂಬ ಇಷ್ಟ ಆಯಿತು. ಅವಾಗ ನಾನು ತುಂಬ ಇಡ್ತಿದ್ದೆ ಬಟ್ಟೆಗಳಿಗೆ ದುಡ್ಡು, ನಮ್ಮ ಅಪ್ಪ ಇಸ್ಕೊಡೋಲ್ಲ, ಕಾಸ್ಟ್ಲಿ. ಇವಾಗ ಎಷ್ಟು ಮಾಡ್ತೀನಿ ಅಷ್ಟು ಎಕ್ಸ್ಪೆನ್ಸಿವ್ ಇರೋಕ್ಕೆ. ಇದು ನಮ್ಮ ಡ್ಯಾಡಿ ಇಸ್ಕೊಟ್ಟಿದ್ದೆ. ಇದು ಅವಾಗ ಟ್ರೆಂಡಿಂಗು. ಅನಾರ್ಕಲಿ ಇದು ಫಿಲಮ್ ಇದೆಯಲ್ವ, ಏನಪ್ಪ ಅದು, ನಿಹಾರಿಕಾ ಸಾಂಗಲ್ಲಿ ಬರುತ್ತೆ ಅದು, ಅದಕ್ಕೆ ಟ್ರೆಂಡಿಂಗ್ ಅಂತೇಳಿ ಅವಾಗ ತೊಗೊಂಡಿದ್ದೆ. ಡಬಲ್ ಕಲರ್ ಶೇಡ್ಸೇ ಅವಾಗ ಟ್ರೆಂಡಿಂಗು, ಅದಕ್ಕೆ ಎಲ್ಲ ಜಾಸ್ತಿ ಡಬಲ್ ಕಲರ್ ಶೇಡೇ ಇರುತ್ತೆ. ಒಂದೊಂದು ಸ್ಯಾರಿಗೆ ಒಂದೊಂದು ಸ್ಟೋರಿ ಇದೆ, ಅದಕ್ಕೆ ನೆನಪು ಬರುತ್ತೆ. ಅದನ್ನ ಮೆಮೊರೀಸ್ ಆಗಿ ಹೇಳ್ಕೊಂಡು ಬ್ಲಾಗ್ ಮಾಡೋಣ ಅನ್ಕೊತಾ. ಈ ಬ್ಲಾಗ್ ಸ್ವಲ್ಪ ಲೆಂತಿಯಾಗೇ ಇರುತ್ತೆ, ನೋಡಿ ಎಂಜಾಯ್ ಮಾಡ್ತೀರಾ ಅನ್ಕೊತಾ ಇದ್ದೀನಿ. ನೋಡಿ ಇದು ಬ್ಲೌಸು. ನಾನು ಆಲ್ಮೋಸ್ಟ್ ನನ್ನ ಬ್ಲೌಸುಗಳೆಲ್ಲ ಸಿಂಪಲ್ ಆಗಿ ಹೊಲಿಸ್ತೀನಿ. ಇದು ವಿಡಿಯೋ ಆರ್ಗನೈಸ್ ಅನ್ಕೋಬಹುದು, ಕಲೆಕ್ಷನ್ ಅನ್ಕೋಬಹುದು, ಏನಾದ್ರು ಅನ್ಕೊಳ್ಳಿ. ನಾನು ಸ್ವಲ್ಪ ಹೇಳ್ಕೊಂಡು ನೋಡ್ಸೋಣ ಅನ್ಕೊತಾ ಇದ್ದೀನಿ. ಏನಕ್ಕಪ್ಪ ಅಂದ್ರೆ ನನಗೊಂಥರ ಮೆಮೊರಿ ಆಗಿರುತ್ತೆ. ನಾಳೆ ದಿನ ನಾನು ಏನಾದ್ರು ಹೊರತೋದ್ರೆ ಕೂಡ ನಂಗೆ ಸ್ವಲ್ಪ ನೆನಪಿರುತ್ತೆ. ಇವಾಗ ಮೊನ್ನೆ ನೆನಪಿರೋದೇ ಇವತ್ತು ನಂಗೆ ಸರಿಯಾಗಿ ನೆನಪಿರಲ್ಲ. ಅದಕ್ಕೆ ಈ ಸ್ಯಾರಿಗಂತೂ ಇದು ವರಲಕ್ಷ್ಮಿ ದೇವ್ರಿಗೆ ಉಡ್ಸಕ್ಕ, ಇಲ್ಲ ವರಲಕ್ಷ್ಮಿ ದೇವ್ರಿಗೆ ಉಡ್ಸಕ್ಕೆ ತೊಗೊಂಡಿದ್ದೆ ಅನ್ಸುತ್ತೆ. ಇದು ಈ ಸ್ಯಾರಿನಂತೂ ಮುಳ್ಬಾಗ್ಲಲ್ಲಿ ಎಷ್ಟು ಸೀರೆ ಅಂಗಡಿ ಇದೆಯೋ ಅದೆಲ್ಲ ಹುಡುಕಿದೀನಿ. ಏನಕ್ಕಪ್ಪ ಅಂದ್ರೆ ನಂಗೆ ಈ ಕಲರ್ ಸ್ಯಾರಿ ಬೇಕಾಗಿತ್ತು, ಸ್ಕೈ ಬ್ಲೂ ಕಲರ್ ಸ್ಯಾರಿ. ಸಿಗ್ಲಿಲ್ಲ, ಹುಡುಕ್ತೀನಿ ಆ ಕಲರ್ ಸ್ಯಾರಿನ ಸಿಗ್ಲಿಲ್ಲ ನನಗೆ. ಇದು ಆನ್ಲೈನ್ ತೊಗೊಂಡಿದ್ದೆ ಆ ಸ್ಯಾರಿನ. ಆಮೇಲೆ ಹುಡುಕಿ ಎಷ್ಟು ಅಂಗಡಿ ಹುಡುಕಾದ್ಮೇಲೆ ನಮ್ಮ ಸುಧಾಗಿ ಹಿಂಸೆ ಕೊಟ್ಟು ನಮ್ಮ ಅಕ್ಕಗೆ ಈ ಸ್ಯಾರಿನ ತೊಗೊಂಡೆ. ಲಾಸ್ಟ್ಗೆ ಸಿಗ್ಲಿಲ್ಲ ಅಂತ ಹೇಳಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ಇದು ತೊಗೊಂಡಿದ್ದು. ಸ್ವಲ್ಪ ಸಿಮಿಲರ್ ಆಗಿ ಇತ್ತು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಚೆನ್ನಾಗಿದೆ. ಇದು ಕೂಡ ನಾನು ಅವಾಗ ಇದಾಕ್ಸಿದೆ, ಕುಚ್ಚಾಕ್ಸಿದೆ ಇದಕ್ಕೆ. ಇದು ಬಂದು ಹೋದ ವರ್ಷ ವರಲಕ್ಷ್ಮಿ ಹಬ್ಬಕ್ಕೆ ಆನ್ಲೈನಲ್ಲಿ ತೊಗೊಂಡಿತ್ತು, ಮೀಶೋ ಅಲ್ಲಿ ತೊಗೊಂಡಿತ್ತು ಈ ಸ್ಯಾರಿನ. ಕ್ವಾಲಿಟಿ ಎಲ್ಲ ಓಕೆ, ಚೆನ್ನಾಗಿದೆ. ಇದು ಈ ಸಲ ಇನ್ನೂ ವರಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಂಡ್ಬಂದಿಲ್ಲ, ಸೀರೆ ತೊಗೊಂಬರಕ್ಕೆ ಹೋಗ್ಬೇಕು. ಇದನ್ನ ಮರ್ಚಿರೋದೆಲ್ಲ ಒಂದು ಸೈಡ್ಗೆ ಹಾಕೋಣ. ಇದ್ ಕಡೆ ಒಂದೊಂದು ಮರ್ಚಿ ಒಂದೊಂದ್ ಕಡೆ ಸೈಡಿಗೆ ಇಡ್ತೀನಿ ನಾನು. ಈ ತರ ಸ್ವಲ್ಪ ಹೇಳ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ತಾ ಇದ್ದೀನಿ. ಇದೆಲ್ಲ ಮರ್ಚಿರೋದು ಮರ್ಚಂಗಿದೆ. ಇದು ಕೂಡ ಒಂದು ಸ್ಯಾರಿನೇ. ಇದು ಎಲ್ಲ ನಮ್ಮ ಅಪ್ಪ ಇಸ್ಕೊಟ್ಟಿರೋ ಸೀರೆಗಳೆಲ್ಲ. ಎಲ್ಲಾದ್ರೂ ಸುಗ್ಗೋರು ಇಸ್ಕೊಟ್ಟಿದ್ದಾರೆ ಅವರು ಕೂಡ. ಆದ್ರೆ ಇಟ್ಕೊಬಾರ್ದು, ಸ್ವಲ್ಪ ಚಿಕ್ಕದಾಗಿ ಮರ್ಚ್ಕೊಂಡ್ರೆ ಅದರಲ್ಲಿ ಇಡಕ್ಕೆ ಸ್ವಲ್ಪ ಸ್ಪೇಷಿಯಸ್ ಆಗಿರುತ್ತೆ. ಇದಂತೂ 10 ವರ್ಷ ನಮ್ಮ ಮದುವೆ ಎಷ್ಟು ವರ್ಷ ಆಗುತ್ತೆ ಅಷ್ಟು ವರ್ಷ ಸ್ಯಾರಿ. ಇದು ವರಲಕ್ಷ್ಮಿ ಹಬ್ಬ ಸೀರೆನೆ. ಇದು ಬ್ಲೌಸ್ ನೋಡಿ ಯಾವ ತರ ಹೊಲಿಸಿದೀನಿ. ನಾನು ವಿಡಿಯೋ ನೋಡ್ಸೋದು ನನಗೆ ಗೊತ್ತಿಲ್ಲ. ಇದು ಹೋದ ವರ್ಷದಲ್ಲ, ಅದಕ್ಕೆ ಹೋದ ವರ್ಷದ್ದು ಈ ತರ ಹೊಲಿಸಿದ್ದೆ. ನೋಡ್ಸಿರ್ಬೋದು ವಿಡಿಯೋ ಅಲ್ಲಿ, ನೆಟ್ ಹಾಕಿ ಹೊಲಿಸಿದೀನಿ. ಬ್ಲೌಸಸ್ ನಾನೇನು ಅಷ್ಟೊಂದು ಬ್ರ್ಯಾಂಡ್ ಹಾಕಿ ಇದು ಮತ್ತೊಂಬರಕ್ಕೆಲ್ಲ ಹಾಕಿ ಹೊಲಿಸಲ್ಲ. ಏನಕ್ಕಪ್ಪ ಅಂದ್ರೆ ಸುಮ್ಮನೆ ವೇಸ್ಟ್ ಆಫ್ ಮನಿ ಅನ್ಸುತ್ತೆ ನನಗಂತೂ. ಅದು ನನ್ನ ಒಪಿನಿಯನ್. ಬೇರೆಯವ್ರಿಗೆ ಅವ್ರ ಇಷ್ಟ, ಅವ್ರು ಹೊಲಿಸ್ಕೋಬೋದು. ನನಗೆ ಹಂಗ ಅನ್ಸುತ್ತೆ. ಇದನ್ನು ಅಷ್ಟೇ ನಾನು ಈ ತರ ಹೊಲಿಸಿದೀನಿ. ಈ ತರ ಲೇಸ್ ಆ ತರ ಈ ತರದೆಲ್ಲ ಡಿಸೈನ್ ಮಾಡಿಸ್ಬಿಡ್ತೀನಿ. ಮತ್ತೊಂಬರಕ್ಕೆಲ್ಲ ಹಾಕ್ಸಕ್ ಹೋಗಲ್ಲ. ನಂಗೆ ಆ ತರ ಡಿಸೈನ್ಸ್ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಇದು ನಮ್ಮ ಮಮ್ಮಿಯ ಸ್ಯಾರಿ, ಮೆಮರಿಯಾಗಿ ಇಟ್ಕೊಂಡಿದ್ದೀವಿ ಒಂದು ಸೀರೆ. ಇದ್ರಲ್ಲಿ ಏನಾದ್ರೂ ಮಾಡ್ಬೇಕು ಅದಕ್ಕೆ ಇಟ್ಕೊಂಡಿದ್ದೀನಿ. ಮರ್ಚಿರೋದು ಹಂಗೆ ಇದೆ, ಹಂಗೆ ಇಟ್ಕೋಣ. ಇದು ಕೂಡ ಅಷ್ಟೇ ನಾನು ಮದುವೆ ಆದ್ಮೇಲೆ ಉಟ್ಕೊಂಡಿದ್ದು. ಇದಕ್ಕೂ ಮದುವೆಗೆ ಮುಂಚೆನೆ ನಾವು ಅಪ್ಪನೇ ಇಸ್ಬಿಟ್ಟಿರೋ ಸ್ಯಾರಿ. ಇದು ಕೂಡ ನಿಂಗೆ ಹೇಳೋಣ. ಇದು ಬಂದು ವರಲಕ್ಷ್ಮಿ ಹಬ್ಬ ಸ್ಯಾರಿ. ಈ ತರ ಇದೆ. ಇದು ಪಿಂಕ್ ಕಲರ್ ಇದಲ್ವ. ಈ ವರ್ಷ ನೋಡೋಣ. ಈ ವರ್ಷ ನಾನು ಯಾವ್ದು ಉಟ್ಕೊತೀನಿ ನಂಗೆ ಐಡಿಯಾ ಇಲ್ಲ, ನೋಡ್ಬೇಕು. ಇದನ್ನ ಒಂದ್ಸರಿ ಉಟ್ಕೊಂಡಂಗೆ ನೆನಪಿದೆ, ತುಂಬಾ ವರ್ಷದಿಂದ ಉಟ್ಕೊಂಡಿದ್ದೀನಿ. ಈ ವರ್ಷ ಉಟ್ಕೊಂತೀನಿ ಎಲ್ಲ ಗೊತ್ತಿಲ್ಲ. ಹೋದ ವರ್ಷ ನಾನು ಇದನ್ನ ಉಟ್ಕೊಂಡಿದ್ದೆ ವರಲಕ್ಷ್ಮಿ ಹಬ್ಬಕ್ಕೆ. ನಂಗೆ ಈ ವರ್ಷ ಇದನ್ನ ಉಟ್ಕೊಬೇಕು ಅನ್ಸ್ತದೆ, ಏನೋ ಗೊತ್ತಿಲ್ಲ, ನೋಡೋಣ. ಉಟ್ಕೊಂತೀನಿ ಎಲ್ಲ ಗೊತ್ತಿಲ್ಲ ನನಗೆ. ಇದೆಲ್ಲ ಈ ತರ ಸೀರೆಗಳೆಲ್ಲ ಒಂದ್ ಕಡೆ ಇಡೋಣ. ಈ ತರ ಪಟ್ಟು ಸ್ಯಾರೀಸ್ ತರ ಇರೋದೆಲ್ಲ ಒಂದ್ ಕಡೆ ಇಡೋಣ. ಇದು ಮತ್ತೆ ಇದೊಂದ್ ಕಡೆ, ಅದೊಂದ್ ಕಡೆ. ಇದಂತೂ ನಾನು ಜೋರಾಗಿ ಮಾತಾಡ್ಬೇಕಿಲ್ಲ ಅಂತ ಕೇಳಿಸಲ್ಲ. ಇದು ನನ್ನ ಫಸ್ಟ್
ಫಸ್ಟ್ ಸ್ಯಾರಿ ಕಾಸ್ಟ್ಲಿ ಸ್ಯಾರಿ, ಫಸ್ಟ್ ಸ್ಯಾರಿ ಅನ್ಕೋಬಹುದು. ಇದು ತುಂಬಾ ವರ್ಷ ಆಗಿರೋದು. ಒಂದು ನನಗೆ 12 ಇಯರ್ ಬರ್ತ್ಡೇ ನಮ್ಮ ಡ್ಯಾಡಿ ಇಸ್ಕೊಟ್ಟಿರೋದು. ಅವಾಗ ಇದು 3 ವರ್ಷ ಆಗುತ್ತಾ. ಈ ಸ್ಯಾರಿ ಇದು ತುಂಬಾ ಹಳೇ ಸ್ಯಾರಿ, ಅದ್ರ ಮೆಮರಿಯಾಗಿ ಫಸ್ಟ್ ಇಸ್ಕೊಟ್ಟಿರೋ ಸ್ಯಾರಿ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಫುಲ್ ವೈಟ್, ತುಂಬಾ ತೂಕ ಇದೆ. ಇದು ತುಂಬಾ ತೂಕ ಇರೋ ಸ್ಯಾರಿ. ಇದೊಂದು ಇದು ಕೂಡ ನಮ್ಮ ಡ್ಯಾಡಿ ಇಸ್ಕೊಟ್ಟಿರೋದೆ. ಇದು ಕಣ್ಣು ಹೊಡಿಯೋ ಸೀರೆ ಅಂತ ನಂಗೆ ಹೇಳ್ತೇವೆ, ಕಣ್ಣು ಕೊಟ್ಟೆ ಚೀರ ಅಂತ. ಇದು ರಾಯಲ್ ಬ್ಲೂ. ಇದು ಬಂದು ನಮ್ಮಪ್ಪ ಫೇವ್ರೆಟ್ ಕಲರ್, ಅದಕ್ಕೆ ಇದು ನನಗೆ ಇಸ್ಕೊಡೋದು. ಎಲ್ಲ ಬ್ಲೂವೇ ಜಾಸ್ತಿ ಇಸ್ಕೊಡ್ತಾ ಇದ್ರು. ಇದು ತುಂಬಾ ಚುಚ್ಚುತ್ತೆ ಹೇಳ್ಬೇಕಂದ್ರೆ. ಅದು ನಮ್ಮ ಅಪ್ಪಿಗೆ ಈ ತರ ಇಷ್ಟ ಅಂತ ಹೇಳ್ಬಿಟ್ಟು ಇಸ್ಕೊಟ್ಟಿರೋದು. ಅದನ್ನ ಇನ್ನೊಂದ್ 2 ಸರಿ ಹಾಕಿರ್ತೀನಿ ಅಷ್ಟೇ. ಚುಚ್ಚುತ್ತೆ ಅಂತ ಹೇಳ್ಬಿಟ್ಟು ವೇರ್ ಮಾಡಲ್ಲ ಅದಕ್ಕೆ. ಇದೊಂದು, ಇದು ಕೂಡ ಅಷ್ಟೇ. ಇದು ಸುಧಾ ಇಸ್ಕೊಟ್ಟಿರೋದು ಶ್ರೀಮಂತಕ್ಕೆ. ನಾನು ಶ್ರೀಮಂತಕ್ಕೆ ಇಸ್ಕೊಟ್ಟಿರೋ ಸ್ಯಾರಿ ಸುಧಾ. ಈ ತರ ಇಡೋಣ, ಅಲ್ಲಿ ಬ್ಯಾಗಲ್ಲಿ ಇಟ್ಟಾಗ ಅದು ಕರೆಕ್ಟಾಗಿ ಇಡ್ತೀನಿ. ಆಮೇಲೆ ಇದೊಂದು ಸೀರೆ, ಇದು ಕೂಡ ಹೆವಿ ತೂಕ ಇದೆ. ಇದೊಂದು ಬ್ರ್ಯಾಂಡ್ ಸೀರೆಗಳೇ ಇದಾವೆ ಈ ತರ ತೂಕ ಎಲ್ಲ ಡಬಲ್ ಶೇಡೆಡ್, ಸ್ವಲ್ಪ ಜಾಸ್ತಿ ಇರುತ್ತೆ. ಇದೊಂದು ಡಬಲ್ ಶೇಡೆಡ್. ಇದು ಕೂಡ ಅಷ್ಟೇ ಅಪ್ಪ ಇಸ್ಕೊಟ್ಟಿರೋದು ಯಾವ್ದೋ ಹಬ್ಬಕ್ಕೆ ಅನ್ಕೋ. ಸುಬ್ಬು ಯಾರು ಇಸ್ಕೊಟ್ಟಿರೋದು ಇದಾವೆ ನೋಡಿ. ಇದೆಲ್ಲ ಸುಬ್ಬು ಇಸ್ಕೊಟ್ಟಿದೆ. ಇದು ಎಲ್ಲ ಸುಬ್ಬು ಅವ್ರು ಇಸ್ಕೊಟ್ಟಿರೋದೆ. ಮತ್ತೆ ಈ ಪಿಂಕ್ ಕಲರ್ ಅದೆಲ್ಲ ಸುಬ್ಬು ಅವ್ರು ಇಸ್ಕೊಟ್ಟಿರೋದು. ಆದ್ರೆ ಡ್ಯಾಡಿ ಇಸ್ಕೊಂಡು ಸ್ಪೆಸಿಫಿಕ್ ಆಗಿ ಹೇಳ್ತೀವಿ ನಾವು ಹೆಣ್ಮಕ್ಳಂಗೆ ಅಲ್ವಾ. ಇದು ಕೂಡ ಅಷ್ಟೇ. ಇದು ಕೂಡ ಡಬಲ್ ಶೇಡೆಡ್. ಇಲ್ಲಿ ಕ್ರೀಮ್ ಕಲರ್ ಸ್ಯಾರಿ ಬರುತ್ತೆ, ಇದೆಲ್ಲ ಬ್ಲೂ ಬರುತ್ತೆ. ಇದು ಏನಾದ್ರು ಡಿಸೈನ್ ಮಾಡಿ ಚೆನ್ನಾಗಿರುತ್ತೆ, ತರ ಫ್ರಾಕ್ ತರ ಏನಾದ್ರು. ಆದ್ರೆ ನಾನು ಫ್ರಾಕ್ಸ್ ಎಲ್ಲ ವೇರ್ ಮಾಡಲ್ಲ, ಅದಕ್ಕೆ ನಾನು ಏನು ಮಾಡಿಸಿಲ್ಲ. ನನ್ನ ಮಕ್ಕಳು ಮುಂದಿನಿಗೆ ಅವ್ರಿಗೆ ಬೇಕಂದ್ರೆ ಅವ್ರಿಗೆ ಮಾಡಿಸ್ಕೊಡ್ತೀನಿ, ಅವ್ರು ಹಾಕ್ಕೊಡ್ತಾರೆ. ನಾನಂತೂ ಫ್ರಾಕ್ಸ್ ಎಲ್ಲ ನಾನು ಜಾಸ್ತಿ ವೇರ್ ಮಾಡಲ್ಲ, ನಂಗೆ ಅನ್ಕಂಫರ್ಟಬಲ್ ಆಗಿರುತ್ತೆ ಜಾಸ್ತಿ ಹೆವಿ ಹಾಕೊಂಡು. ಮತ್ತೆ ಇದೊಂದು ಎಲ್ಲ ಈ ತರ ಸೀರೆಗಳೇ ಜಾಸ್ತಿ ಡಬಲ್ ಶೇಡೆಡ್. ಇದು ಗ್ರೀನ್ ಮತ್ತೆ ಮೆರೂನ್ ಕಲರ್ ಬರುತ್ತೆ. ಎಲ್ಲ ಬ್ಲೌಸಸ್ ಆಗದೇ ಇಲ್ಲ ನಂಗೆ. ಇವಾಗ ಏನ್ ಮಾಡ್ತಾರೆ, ಈ ಸೀರೆಗಳಿಗೇನೆ ಬ್ಲೌಸ್ ಒಳಗಡೆ ಪ್ಯಾಕ್ ಮಾಡ್ತೀನಿ ನಾನು, ಸಪ್ರೇಟ್ ಆಗಿರಲ್ಲ. ಹಂಗ್ ಮಾಡಿದ್ರೇನೆ ನನ್ಗೆ ಸ್ವಲ್ಪ ಸ್ಪೇಸ್. ಇವಾಗ ಪ್ಯಾಕ್ ಮಾಡ್ತಿರೋ ಸ್ಪೇಸ್ಗೋಸ್ಕರ, ಬಿರುವ ಜಾಗ ಇಲ್ಲ ಬೇರೆ ಸೀರೆಗಳು ಇಡಕ್ಕೆ ಅಂತ ಹೇಳ್ಬಿಟ್ಟು. ಇದು ಗ್ರೀನ್ ವಿತ್ ಕನಕಾಂಬರ ಕಲರ್. ಇದು ಬಂದು ನಿತ್ಯ ಮದ್ವೆಗೆ ನಾನು ತಗೊಂಡಿದ್ದು ಸ್ಯಾರಿ. ಅಲ್ಲ ನಾನು ತಗೊಂಡಿದ್ದಪ್ಪ, ನಿತ್ಯ ಮದ್ವೆಗೆ ಅವ್ರ ಮಮ್ಮಿ ಕೊಡ್ಸಿದ್ ಸರ್. ಈ ಸ್ಯಾರಿ ಏನೋ ಉಜ್ಕೊಂಡು ಹಾಕಿದ್ದೀನಿ, ಎಲ್ಲ ತೆಗೆದ್ರೆ ಮತ್ತೆ ಮಾಡ್ಸಕ್ಕಾಗಲ್ಲ, ಅದಕ್ಕೆ ಹಂಗೆಲ್ಲ ಹೇಳ್ತಿದ್ದೀನಿ. ಆಮೇಲೆ ಇದು ಕೂಡ ನಮ್ಮ ಡ್ಯಾಡಿ ಆರೆಂಜ್ ವಿತ್ ಕ್ರೀಮ್ ಕಲರ್. ಇವೆಲ್ಲ ನೋಡ್ತಿದ್ರೆ ನಮ್ಗೆ ಉಟ್ಕೊಬೇಕು ಅನಿಸ್ತಿದೆ. ಆದ್ರೆ ಐ ಥಿಂಕ್ ನಾನೊಂದು ಐಡಿಯಾ ಮಾಡ್ತೀನಿ. ಗೋಲ್ಡ್ ಕಲರ್ ಬ್ಲೌಸ್ ರೆಡಿಮೇಡ್ ಬರುತ್ತೆ, ಮೀಶೋಲ್ ಇದೆ. ಅದು ಒಂದು ಸ್ಲೀವ್ಸ್ದು ಒಂದು ಸ್ಲೀವ್ಲೆಸ್ 2 ತಗೊಂತೀನಿ. ಈ ಸ್ಯಾರೀಸ್ಗೆಲ್ಲ ಗೋಲ್ಡ್ ವರ್ಕ್ ಇದೆ, ಪಕ್ಕ ಮ್ಯಾಚ್ ಆಗುತ್ತೆ. ಹಂಗ್ ಮಾಡೋಣ ಅನ್ಕೊಂತ ಇದೀನಿ ನೋಡಿ. ಇದಕ್ಕೂ ಅಷ್ಟೇ ಗೋಲ್ಡ್ ಕಲರ್ ಹಾಕೊಂಡು ಸ್ಯಾರಿ ಉಟ್ಕೊಂಡ್ರೆ ಸಕ್ಕದಾಗ ಕಾಣುತ್ತೆ. ಬ್ಲೌಸ್ಗಳು ಹಾಕಲ್ವಲ್ಲ, ಅದಕ್ಕೆ ಈ ತರ ಮಾಡೋಣ ಅನ್ಕೊಂತ ಇದೀನಿ. ಪಕ್ಕ ವರ್ಕ್ ಆಗುತ್ತೆ, ನಾನು ಆರ್ಡರ್ ಮಾಡ್ಕೊಂತೀನಿ. ಮತ್ತೆ ಇವಾಗ ತಾನೇ ಸಿಕ್ತು. ಇದು ನನ್ನ ಲಕ್ಕಿ ಅಷ್ಟು ಪರ್ಸ್, ಯಾರಿಗೂ ಗೊತ್ತಿಲ್ಲ. ಇದ್ರಲ್ಲಿ ದುಡ್ಡು ಕುಡಿಬೋದು ಚೆನ್ನಾಗಿ. ಇದ್ರಲ್ಲಿ 10 ರೂಪಾಯಿ 20 ರೂಪಾಯಿ ಅಷ್ಟೇ. ಇದು ನನ್ನ ಲಕ್ಕಿ ಪರ್ಸು. ಹುಡುಕ್ತಾ ಇದೀನಿ, ಸಿಗ್ತಾನೆ ಇಲ್ಲ. ಎಲ್ಲೋಯ್ತು ಅನ್ಕೊಂಡೆ. ಇವಾಗ ಸಿಕ್ತು ಸೀರೆ ಕಡೆ. ನಾವು ಹುಷಾರಾಗಿ ಇಟ್ಟಣ. ಮತ್ತೆ ಇದು ನನ್ನ ಮದುವೆ ಸೀರೆ. ಇದು ನನ್ನ ವೆಡ್ಡಿಂಗ್ ಸ್ಯಾರಿ. ನಮ್ಮಿದ್ರಲ್ಲೆಲ್ಲ ಸ್ವಲ್ಪ ಕಮ್ಮಿ ರೇಟ್ ಸೀರೆ ಇಸ್ಕೊಡೋದು ಮುಹೂರ್ತಕ್ಕೆ, ಅದಕ್ಕೆ ಕಾಟನ್ ಇದು ನನ್ನ ವೆಡ್ಡಿಂಗ್ ಸ್ಯಾರಿ. ಮತ್ತೆ ಇದು ಕೂಡ ನಮ್ಮ ಮಮ್ಮಿ ಸ್ಯಾರಿ ನೋಡಿ. ಇನ್ನು ಮಾರ್ಕ್ ಬಂದಂಗ ಆಗೋಗ್ಬಿಟ್ಟಿದೆ. ಜೋರ ಮಾತಾಡ್ಬೇಕಿಲ್ಲ ವಿಡಿಯೋ ಕೇಳಿಸಲ್ಲ, ನಿಧಾನವಾಗಿ ಮಾತಾಡ್ತಾ ಇದ್ದೀನಿ ನಾನು. ಬಾಯಿ ನೋವು ಬಂತು ನಂಗೆ. ಇದು ಕೂಡ ಅಷ್ಟೇ ಮಮ್ಮಿ ಸ್ಯಾರಿ. ಇದನ್ನ ಸರಿಯಾಗಿ ಮರ್ಚಿಕ್ಲಿಲ್ಲ ನಾನು. ಒಂಥರ ಈ ಕುಂದನ್ಸ್ ಎಲ್ಲ ನಾನೇ ವರ್ಕ್ ಮಾಡಿದ್ದೀನಿ. ಕುಂದನ್ಸ್ ನಾನೇ ಮೆಚ್ಚಿರೋದು, ಏನ್ ಕೇಳ್ತಾರಲ್ಲ ಆ ಟೈಮಲ್ಲಿ. ಆಮೇಲೆ ಇನ್ನೊಂದು ಸ್ಯಾರಿ ಇದೆ. ಇದು ಸುಬ್ಬುವರಿಸ್ಕೊಟ್ಟಿರೋ ಸ್ಯಾರಿ. ಇದು 3 ಕಲರ್ಸ್ ಬರ್ತದೆ. ಟ್ರೆಂಡಿಂಗ್ ಇದೆ ಡಬಲ್ ಕಲರ್ ಮೈಸೂರು ಕ್ರೇಪ್ ಸ್ಯಾರೀಸ್. ಇದೆಲ್ಲ ಜಾರ್ಜೆಟ್ ಬರುತ್ತೆ. ಸೌಂಡ್ ಮಾಡ್ತಾರೆ. ಇದು ರೆಡ್, ಮತ್ತೆ ಇದು ಒಂಥರ ಕನಕಾಂಬ್ರ ಆತರ ಪಿಂಕ್ ಕಲರ್, ಇದೊಂದು ಗ್ರೀನ್ ಕಲರ್.
ಸಕ್ಕತ್ತಾಗಿರುತ್ತೆ ಈ ಸೀರೆ ಉಟ್ಕೊಂಡ್ರೆ ಅಂತ. ಯಾವಾಗ ಉಟ್ಕೊಂಡು ನಂಗೆ ಸೀರೆ ನೆನಪಿಲ್ಲ, ಆದ್ರೆ ಬ್ಲೌಸ್ ಹಾಕೊಂಡು ಇದು ಗೋಲ್ಡ್ ಕಲರ್ ಬ್ಲೌಸ್ ಹಾಕೊಂತೀನಿ ಇದಕ್ಕೆ. ಆ ಬ್ಲೌಸ್ ಆಗಿಲ್ಲ ಅಂದ್ರೆ ಮ್ಯಾಚ್ ಮಾಡಿ ಸಕ್ಕ ಕಾಣುತ್ತಲ್ವಾ. ಇದು ತುಂಬಾ ವರ್ಷ ಆಯ್ತು ಉಟ್ಕೊಂಡು. ನೋಡೋಣ ಇದು ಉಟ್ಕೊಂತೀನ ಅದು ಉಟ್ಕೊಂತೀನಿ ಐಡಿಯಾ ಗೊತ್ತಿಲ್ಲ. ನೋಡಿದ್ಮೇಲೆ ಇದೆಲ್ಲ ಒಂದಾಯ್ತಾ, ಇನ್ನೂ ಇದಾವೆ. ಇದು ಒಂದು ಸೈಡ್ಗೆ ಇಡೋಣ. ಸೈಡ್ಗೆ ಇಟ್ಟು ಬೇರೆ ವಿಶಾಲ ಕೊಡ್ಸಿರೋ ಸಾರಿ ಇದು ಫುಲ್ ಪ್ಲೈನು. ಇದು ಗ್ರ್ಯಾಂಡ್ ಬ್ಲೌಸ್ ಬರುತ್ತೆ. ನಾನು ಸ್ವಲ್ಪ ಥಿಂಕ್ ಮಾಡೋ ಟೈಮ್ ತೊಗೊಂತಿದ್ದೀನಿ. ಏನಕ್ಕಪ್ಪ ನಾನು ಮರ್ತೋಗಿದ್ದೆ, ಅದಕ್ಕೆ ಸಾಫ್ಟ್ ಸ್ಯಾರಿ ಇದೆಲ್ಲ ಒಂದರಲ್ಲಿ ಇರ್ತೀನಿ, ಸಾಫ್ಟ್ ಸ್ಯಾರೀಸ್ ಎಲ್ಲ. ಆಮೇಲೆ ಇದು ನಾನು ಇಸ್ಕೊಂಡಿರೋ ಸೀರೆನೆ. ಇದು ಒಂದು ದೀಪಾವಳಿಗೆ ಉಟ್ಕೊಂಡಿದ್ನಲ್ಲ, ವಿಡಿಯೋಸಲ್ಲಿ ನೋಡಿರ್ತೀರ. ಈಗ ಕಿತ್ತಾಕ್ಬಿಟ್ಟೆ. ಇದು ಬ್ಲೌಸ್ಗಳನ್ನ ನೋಡಿರ್ಬೋದು, ಈ ಥರ ಹೊಲಿಸಿದ್ದೀನಿ. ಮತ್ತೆ ಇನ್ನೊಂದು ಸ್ಯಾರಿ, ಇದೊಂದು ಮೆರೂನ್ ಕಲರ್ ಸೀರೆ. ಬ್ಲೌಸ್ ಸುತ್ಕೊಂಡ್ಬಿಡೈತೆ ಬ್ಲೌಸ್. ಇದಕ್ಕೆ ವರ್ಕ್ ಈ ತರ. ಇದೊಂದು ಇದು ನೀಟಾಗಿ ಇಡ್ಬೇಕು. ಇದು ಒಂದು ಜಾರ್ಜೆಟ್ ಸ್ಯಾರಿನೇ, ಸಾಫ್ಟ್ ಆಗಿ ಇಷ್ಟ ಆಗ ಅಂಗಡಿಗೆ ಹೋದ್ ನೋಡಿದಾಗ ಇಷ್ಟ ಆಯ್ತು ಅಂತ ತಗೊಂಡಿರೋದು. ಸಾಫ್ಟ್ ಆಗಿರುತ್ತೆ. ಇದೊಂದು ಇದಾವೆ ಇವಾಗ ಬ್ಲ್ಯಾಕ್ ಸ್ಯಾರಿ. ಇದು ನಮ್ಮ ಡ್ಯಾಡಿ ಇಸ್ಕೊಟ್ಟಿದ್ದು, ಬ್ಲ್ಯಾಕ್ ವಿತ್ ಪಿಂಕ್. ಚೆನ್ನಾಗಿರುತ್ತೆ ಇದು ಕೂಡ ಅಷ್ಟೇ. ಇನ್ನು ಹೊಲಿಬೇಕು, ಅದೇ ಬ್ಲೌಸ್ ತಗೊಬೇಕು. ಇದು ನಾನು ಈ ಕಲರ್ ಸೀರೆಗೆ ಮುಳ್ಬಾಗ್ಲೆಲ್ಲ ಹುಡುಕಿತ್ತು, ಮತ್ತೆ ಮೀಶೋಲ್ಲಿ ಆರ್ಡರ್ ಮಾಡ್ಕೊಂಡೆ. ಆಸೆ ತೀರ್ಬೇಕು ಇವಾಗ ಈ ಕಲರ್ ಮೇಲೆ ನನಗೆ. ನೆಕ್ಸ್ಟ್ ಇವಾಗ ಈ ಕಲರ್ ಮೇಲೆ ಆಸೆ ಇಲ್ಲ ಹೇಳ್ಬೇಕಂದ್ರೆ. ಇನ್ನೊಂದು ಮತ್ತೆ ಬರ್ತನೆ ನೋಡ್ತಿರ್ತಾರಲ್ಲ, ಹೌದು ಜಾಸ್ತಿ ಇದೆ. ಇದು ಸೂಪರ್ ಇದು ಕುಂದನ್ ವರ್ಕ್. ಇದು ಹೆವಿ ತುಕ್ಕ, ಎತ್ತಕ್ಕಾಗಲ್ಲ. ಇದು ಒಂದು ನಿತ್ಯ ಮದುವೆಗೆ ನಾನು ಇಸ್ಕೊಂಡಿರೋ ಸ್ಯಾರಿ. ಬ್ರೌನ್ ವಿತ್ ಕಾಫಿ ಬ್ರೌನ್ ಅನ್ಸುತ್ತೆ, ಕಾಫಿ ಬ್ರೌನ್ ವಿತ್ ಗೋಲ್ಡ್ ಕಲರ್. ಸಕ್ಕದಾಗಿ ಬಂದಿದೆ ಇದು. ಇದನ್ನು ತುಂಬಾ ಹೆವಿ ಬರುತ್ತೆ. ಅದು ಕಾಸ್ಟ್ಲಿ. ಇದು ಕೂಡ ಅಷ್ಟೇ ಕಾಸ್ಟ್ಲಿ ಅಂದ್ರೆ ಒಂದು 23,000 ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಒಂದು 3,500, 5K ಒಳಗಡೆ. ಮತ್ತೆ ಇದು ನನ್ನ ವೆಡ್ಡಿಂಗ್ ಸ್ಯಾರಿ, ನನ್ನ ಮದುವೆ ಸೀರೆ. ಇದನ್ನ 2 ಸರಿ ಉಟ್ಟಿರ್ತೀನಿ ಅಷ್ಟೇ. ಅಷ್ಟು ಕಾಸ್ಟ್ ಕೊಟ್ಟು ತಗೊಳೋದು, 2 ಸರಿ ಉಟ್ಟಿರ್ತೀವಿ ಅಷ್ಟೇ. ಇದು 7,500 ಸೀರೆ. ಆದ್ರೆ ಹಿಂಗೆ ಬಿದ್ದಿದೆ ನೋಡಿ. 7,500 ನನ್ನ ಮದುವೆ ಟೈಮಲ್ಲಿ ಗೋಲ್ಡ್ ತಗೊಂತಿದ್ರೆ ಇವಾಗ ಎಷ್ಟು ಗೊತ್ತಾ ಅದು? ಈ ಸೀರೆ ಎಷ್ಟು ಗೊತ್ತಾ ಇವಾಗ ನೋಡಿ, ಈ ತರ. ಇನ್ನೊಂದು ಸ್ಯಾರಿ, ಇದು ಕೂಡ ಅಷ್ಟೇ. ಇದು ವರಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದು ಅನ್ಸುತ್ತೆ. ನಾನು ಕುಂದನ್ ವರ್ಕ್, ಅದೇ ಮಗ್ಗಂ ವರ್ಕ್ ಮಾಡ್ಸಿರೋದಂದ್ರೆ ಈ ಸ್ಯಾರಿಗೆ ಒಂದೇ ನನ್ನ ಹಿಸ್ಟ್ರಿಯಲ್ಲೇ. ಅದು ಎಷ್ಟು 450 ರೂಪಾಯಿ ಏನೋ ಕೊಟ್ಟು ಮಾಡಿಸಿದಷ್ಟೇ. ಪಿಂಕ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡಿಸಿದ್ದು. ಇಲ್ಲಿ ಹಿಂಗ್ ಬಂತ. ಇದು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. 450 ರುಪೀಸ್ಗೆ ಸಕ್ಕಲ ಮಾಡ್ಕೊಟ್ಟಿದ್ದಾರೆ. ಮುಂದೆ ಹಿಂಗ್ ತರ ಬರುತ್ತೆ. ಒಂದಕ್ಕೆ ನಾನು ಮಗ್ಗಂ ವರ್ಕ್ ಮಾಡಿಸ್ಕೊಂಡಿರೋದು. ಯಾವ್ದಕ್ಕೂ ಮಾಡಿಸ್ಕೊಂಡು ಸೀರೆ ಬಂದು ಫುಲ್ ಗೋಲ್ಡ್ ಕಲರ್ ಬರ್ತಿದ್ರ, ಮೆಂತೆ ಗೋಲ್ಡ್. ಏನೋ ಎಣ್ಣೆ ಚೆಲ್ಕೊಂಡಂಗಿದ್ದೀನಿ, ಕರ್ರೆಗೆ ಕಾಣಿಸ್ತಿದೆ. ಈ ತರ ಈ ಸೀರೆ ದುಡ್ಡು ಕೊಟ್ಟು ತಗೊಳೋದಲ್ಲ, ಮೇಂಟೈನ್ ಮಾಡ್ಬೇಕು ಚೆನ್ನಾಗಿ, ಇಲ್ಲಾಂದ್ರೆ ಈ ತರ ಆಗುತ್ತೆ. ಕರ್ರೆ ಆಗಿದೆ. ನಾನೇನ್ ಫೀಲ್ ಆಗಲ್ಲ ಕರ್ರೆ ಎಲ್ಲ ಆಗಿದೆ ಅಂದ್ರೆ. ನನ್ನ ಅವಾಗಲೇ ನೋಡ್ಸಿದಲ್ವಾ ಬ್ಲೌಸ್, ಅದು ಸೀರೆ ಬ್ಲೌಸ್ ಈ ತರ ಬರುತ್ತೆ. ನಾನು ಈ ಸೀರೆ ಉಟ್ಕೊಂಡು ನೋಡ್ಸಿದ್ ಅನ್ಸುತ್ತೆ. ಹಿಂದೆ ಈ ತರ ಕಟ್ಕೊಳೋದು ಬರುತ್ತೆ. ಇಷ್ಟು ಉದ್ದ ಕೊಟ್ಟಿದ್ದಾರೆ ನೋಡಿ. ಟೈಲರ್ಸ್ ಎಲ್ಲ ಇಷ್ಟು ಉದ್ದ ಕೊಡ್ಬೋದು, ಇದ್ರಲ್ಲಿ ಅರ್ಧ ಕೊಟ್ರೆ ಸಾಕು ನಮಗೆ. ಇದೊಂದು ಬ್ಲೌಸ್ ಸಿಕ್ಕಿದ್ ಕಾಣಿಸಿದ್ ನೋಡಿಸ್ತಿದೆ ನಿಮ್ಗೆ. ಇದೊಂದು ಜಾರ್ಜೆಟ್. ಇವೆಲ್ಲ ಪ್ಯಾಕ್ ಮಾಡೋಷ್ಟು ನಂಗೆ ಐತೆ. ಇದೊಂದು ಜಾರ್ಜೆಟ್ ಸೀರೆ ಪಿಂಕ್ ಕಲರ್. ಇದದ್ದು ಬ್ಲೌಸ್ ನೋಡಿಸ್ತೀನಿ, ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಗ್ರೀನ್. ಬಿತ್ತಾ ನನ್ನ ವಿಡಿಯೋ ಎಷ್ಟಾಯ್ತು ಏನು, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ನಾನು ವಾಯ್ಸ್ ಒಂದು ಕೂತ್ಬಿಡ್ತೀನಿ. ಇದು ಬಂದು ಸ್ಪೆಷಲ್ ಸ್ಯಾರಿ ಹೇಳ್ಬೇಕಂದ್ರೆ ಇದು ಬಂದು ನನ್ನ ಶ್ರೀಮಂತರ ಸ್ಯಾರಿ. ಮೋಕ್ಷಿತ ಪೊಟ್ಟ ಅಲ್ಲಿದ್ದೇನು ನಮ್ಮ ಪೊಟ್ಟ ಅಲ್ಲಿದ್ದಿದ್ದು ಸ್ಯಾರಿ ನೋಡಿ. ಈ ಗ್ರೀನ್ ಕಲರ್, ನಾನು ಬಾಟಲ್ ಗ್ರೀನ್ ಕಲರ್ ಅನ್ಕೊಂಡೆ, ಆಮೇಲೆ ಈ ಗ್ರೀನ್ ಹೋದೆ, ಈ ಗ್ರೀನ್ ತಗೊಂಡೆ. ಸಕ್ಕಲ ಇದನ್ನ ಶ್ರೀಮಂತ ಆದ್ಮೇಲೆ ಕೂಡ ಒಂದ್ಸರಿ ಹುಟ್ಟದ ನೆನಪು. ಇದು ಒಂದ್ಸರಿ 2 ಸರಿ ಉಂಟು. ಈ ತರ ಅವಾಗ ರೆಡಿಮೇಡ್ ಕುಚ್ಚುಗಳು ಟ್ರೆಂಡ್ ಅಂತ ಹೇಳ್ಬಿಟ್ಟು ಈ ತರ ಆನೆಗೆ ಹಾಕ್ಸಿದೀನಿ. ಚೆನ್ನಾಗಿದೆ. ಅದು ಕಲರ್ ಶೇಡ್ ಆಗೋಗಿದೆ. ತುಂಬಾ ವರ್ಷ ಆಯ್ತಲ್ವಾ, 7 years ಆಗ್ತಾ ಬಂತು. ಅವಳಿಗೆ 7 years ಅಂದ್ರೆ ಇದೇನಾಗುತ್ತೆ,
ಇದಕ್ಕೆ ಬ್ಲೌಸ್ ಬಂದು ವರ್ಕ್ ಮಾಡಿದ್ದೀನಿ, ಅಂದರೆ ರೆಡಿಮೇಡೆ. ಗೊತ್ತಾಗುತ್ತೆ ರೆಡಿಮೇಡ್ ವರ್ಕ್ ಅಂತ. ನೋಡಿ, ಈ ವರ್ಕ್ ಹಾಕ್ಸ್ತೀರಾ ಹೊಲಿಸಿದ್ರೆ ಚೆನ್ನಾಗಿರ್ತೈತೆ. ಒಂಥರ ಬ್ಲೌಸು ಒಂಥರ ಹೋಗಿದೆ. ಇದನ್ನು ಉಟ್ಕೊಂಡು ಬಂದಿದ್ದೀನಿ, 1 ಸಲ 2 ಸಲ ಉಟ್ಕೊಂಡಿದ್ದೀನಿ. ಗಂಗಮ್ಮ ಜಾತ್ರೆ ಉಟ್ಕೊಂಡಿರೋದು. ನೆಕ್ಸ್ಟ್ ಬಂದು ಇದು ನನ್ನ ಮದುವೆಯ ಸೀರೆ, ಮದುವೆ ಗಿಫ್ಟ್ ಮಾಡಿರೋದು ಸೀರೆ. ಇದು ಒಂಥರ ಆರೆಂಜ್, ನನಗೆ ಫುಲ್ ಆರೆಂಜ್ ಕಲರ್ ಸೀರೆ ಬೇಕು ಇವಾಗ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ತಗೊಳಕ್ಕೆ. ಇದೊಂದಿದೆ, ಇದು ಹಾಕ್ತೀನಿ ಗುಂಪು. ಇದನ್ನೆಲ್ಲ ಇವಾಗ ಸೆಟಪ್ ಮಾಡಬೇಕು. ಸೆಟಪ್ ಮಾಡಿ ನಿಮ್ಗೆ ನೋಡಿಸ್ತೀನಿ. ಈ ಗುಂಪು ನೋಡಿದ್ರೆ ಭಯ ಬೀಳ್ತೀರ. ಇದಾಕಿದ್ದೀನಿ ನೋಡಿ, ಇದನ್ನೆಲ್ಲ ಸೆಟ್ ಮಾಡೋಣ. ನೋಡಿ, ಈ ಥರ ಸಪ್ರೇಟಾಗಿ ಈ ಥರ ಸಾಫ್ಟ್ ಸೀರೆಗಳೆಲ್ಲ ಇದರಲ್ಲಿ, ಪಟ್ಟು ಸೀರೆಗಳು ಇದರಲ್ಲಿ. ಆ ಕಡೆ ಈ ಥರ ಡಿವೈಡ್ ಮಾಡಿಕ್ಕಿದೆ. ಈ ಥರ ನೀಟಾಗಿ ಆರ್ಗನೈಸ್ ಮಾಡಿ ಈ ಥರ ಅದರಲ್ಲಿ ರೇಷ್ಮೆ ಸೀರೆ ಹಾಕಿದ್ದೀನಿ. ಇದು ಸ್ವಲ್ಪ ಸೆಮಿ ಸಾಫ್ಟ್ ರೇಷ್ಮೆ ಸೀರೆ ಆಗ್ತಾವಲ್ಲ ಅವು. ನಾವು ಮರ್ಚಬೇಕು, ನಂಗೆ ಅವಾಗೆ ಸೊಂಟ ಬ್ಲೌಸಿಗೆ ಅದರಲ್ಲೇ ಸೇರಿಸಿಟ್ಬಿಟ್ರೆ ನಮ್ಗೆ ಈಸಿ, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ನಾವು ಮರ್ಚ್ಕೊಂಡು ನೀಟಾಗಿ ಈ ಸೀರೆ ಅಂತೂ ಸಕ್ಕದ ಕಾನ್ಫಿಡೆಂಟ್ ಮಾಡ್ತೀನಿ. ನನಗಂತೂ ಇಷ್ಟ ಆಗುತ್ತೆ. ತೊಗೊಂಡಿದ್ದು ಕಮ್ಮಿನೇ ಪ್ರೈಸು, 800 ರೂಪಾಯಿ 1000 ರೂಪಾಯಿ ಅಷ್ಟೇ. 1000 ರೂಪಾಯಿ ಅನಿಸುತ್ತೆ, ನಾನು ಸರಿಯಾಗಿ ನೆನಪಿಲ್ಲ. ನಾನು ಈ ಥರ ಮರ್ಸ್ತೀನಿ, ತುಂಬ ಜನ ಈ ಥರ ಮರ್ಸೋದು ಅನ್ಕೊಂತೀನಿ. ಈ ಥರ ಪ್ರೊಫೆಷ್ನಲ್ ಥರ ಮರ್ಸ್ತಾ ಇರ್ಬೋದು, ಅಷ್ಟೊಂದು ಬರಲ್ಲ. ಬಿಟ್ಬಿಡ್ತೀನಿ ಈ ಥರ. ಅಯ್ಯಮ್ಮ, ಸಾಫ್ಟ್ ಆಗಿದೆ, ಸಕ್ಕದಾಗಿದೆ. ಈ ಥರ ಇದನ್ನು ಈ ಥರ ಮರ್ಚ್, ಇದನ್ನು ಈ ಥರ ಮಸಾಲೆ ದೋಸೆ ಥರ ರೆಡಿ ಮಾಡ್ಕೊಂಡು ಇಡೋದು. ಗೈಸ್, ಈ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ವರ್ಕ್ ಸ್ಯಾರೀಸ್, ರೇಷ್ಮೆ ಸ್ಯಾರೀಸ್, ಸೆಮಿ ರೇಷ್ಮೆ ಥರ, ಲೈಟಾಗಿ ವರ್ಕು ಮಿಕ್ಸ್ ವರ್ಕ್ಗಳೇ. ಆಮೇಲೆ ಇಲ್ಲೆಲ್ಲ ಸಾಫ್ಟ್ ಸ್ಯಾರೀಸ್, ಬ್ಯಾಗ್ ಸರಿ ಹೋಗಿಲ್ಲ, ಅದಕ್ಕೆ ಇನ್ನೊಂದು ಬ್ಯಾಗ್ ಇದ್ದಿದ್ರೆ ಸರಿ ಹೋಗಿರೋದು. ಇಲ್ಲಿ ಕೂಡ ವರ್ಕ್ ಸ್ಯಾರೀಸೆ, ಇಲ್ಲೊಂದಿದೆ. ಇಲ್ಲಿ ಪೆಟಿಕೋಟ್ಸು, ಎಕ್ಸ್ಟ್ರಾ ಬ್ಲೌಸ್ ಪೀಸಸ್ ಇರೋದು ಇಟ್ಕೊಂಡಿದ್ದೀನಿ. ಈ ಪಿಂಕ್ ಕಲರ್ ಸೀರೆದು ಆವಾಗಲೇ ಸಿಕ್ತು ಬ್ಲೌಸು, ಎಲ್ಲ ಮಿಕ್ಸ್ ಮಾಡಾಕಿದ್ದೀನಿ, ಸಿಕ್ಕಲಿಲ್ಲ ಇದ್ರದ್ದು. ನೋಡಿದ್ರಲ್ವಾ ನಾನು ಸಾರಿ ನೋಡಿದ್ರಲ್ವಾ ನಾನು ಸೀರೆ ಆರ್ಗನೈಸಿಂಗ್ ಯಾವ ಥರ ಮಾಡಿದೆ. ಸ್ವಲ್ಪ ನಾಲ್ಗೆ ಟಂಗ್ ಟ್ವಿಸ್ಟರ್, ಏನು ಮಾಡೋಕ್ಕಾಗಲ್ಲ. ಹಿಂಗೆ ಆರ್ಗನೈಸ್ ಮಾಡಿದೆ ಅಂತ ನೋಡಿದ್ರಲ್ವಾ. ಸ್ವಲ್ಪ ಈಸಿಯಾಗಿ ಆಯಿತು, ಅಂದರೆ ಕಷ್ಟ ಆಯಿತು. ಈಸಿ ಅಂದರೆ ಕಷ್ಟ. ಅದೆಲ್ಲ ಎಲ್ಲ ಮರ್ಚಿರೋದೇ ಸ್ವಲ್ಪ ಹಂಗೆ ಇಕ್ಕಿದೆ, ನಿಂಕಿದೆಲ್ಲ ಮರ್ಚಿ ಎಲ್ಲ ಬ್ಯಾಕ್ ಪೈನೇ ಎತ್ಕೊಂಡ್ಬಿಡ್ತು. ಅಷ್ಟು ಕಷ್ಟ ಆಯಿತು ನನಗೆ ಅದೆಲ್ಲ ಸೆಟ್ ಮಾಡೋ ಅಷ್ಟರಲ್ಲಿ. ಇವಾಗ ಸೆಟ್ ಆಗೋಗಿದೆ. ಬೇಕಂದಾಗ ಇದರಲ್ಲಿ ಇದಿದೆ ಅಂತ ಗೊತ್ತಲ್ವಾ, ಅದನ್ನು ತೆಗೆದು ಅದರಲ್ಲಿ ಎತ್ಕೊಬೋದು. ಯಾಕಂದ್ರೆ ಕಿತ್ತಕ್ಕಾಗಲ್ಲ. ಮೋಕ್ಷಿತ ಅವಳಿಗೂ ಸ್ವಲ್ಪ ಊಟ ಇಕ್ಕಿದ್ದೀನಿ, ತಿನ್ನಿಸ್ಬೇಕಂತೆ. ಪೊಂಗಲ್ ತಿಂದೇ ಇಲ್ಲ ಅವಳು, ಖಾರ ಪೊಂಗಲ್, ಸ್ವೀಟ್ ಪೊಂಗಲ್ ಮಾತ್ರ ತಿನ್ಕೊಂಡಿದ್ದಾಳೆ. ಇವಾಗ ಮುದ್ದೆಗೆ ಇಕ್ಕಿದ್ದೀನಿ. ಸಾಂಬಾರು ಇದೆ, ನುಗ್ಗೆಕಾಯಿ ಸಾಂಬಾರಿದೆ. ನಾನು ಮಸಾಲೆ ಪುರಿ ತಿಂದೆ. ಗೊತ್ತು ಜಂಕೆಲ್ಲ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ತುಂಬ ದಿನ ಆಗಿತ್ತು, ಏನಾದ್ರು ತಿನ್ನೋ ಅನಿಸ್ತೈತೆ, ಅದಕ್ಕೆ ಮಸಾಲೆ ಪುರಿ ತಿಂದೆ. ಇನ್ನೇನು ತಿಂತಿಲ್ಲ, ಮಸಾಲೆ ಪುರಿ ಇಲ್ಲ ಇನ್ನೇನಾದರೂ ರೇರಾಗಿ KFC ಅಷ್ಟೇ ನಾನು ತಿಂತಾ ಇರೋದು. ಆಚೆ ಇನ್ನೇನು ತಿಂತಿಲ್ಲ. ಅದಕ್ಕೆ ತರಿಸ್ಕೊಂಡೆ. ಬೇಕಾದ್ರೆ ನಾವೇ ಮನೇಲಿ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ನಾಳೆ ಇನ್ನೂ ಬೇರೆ ಥರ ವೀಡಿಯೋಸ್ ಪ್ಲ್ಯಾನ್ ಮಾಡ್ತಿದ್ದೀನಿ. ಅದನ್ನು ಮಾಡ್ಬೇಕು ಅನ್ಕೊತಾ ಇದ್ದೀನಿ. ಆಮೇಲೆ
ಅಷ್ಟೇ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ. ಇನ್ನು ಹಬ್ಬಕ್ಕೆ ತುಂಬ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗಾಯ್ಸ್.